ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತಿನ ವಿಡಿಯೋ ತುಂಬಾ ಮುಖ್ಯ. ಯಾಕಂದ್ರೆ ಈ ವಿಷಯ ಅರ್ಥವಾದರೆ ಮಣ್ಣನ್ನು ನೋಡೋ ರೀತಿ ಬದಲಾಗುತ್ತದೆ. ಇವತ್ತು ನಾವು ಮಣ್ಣಿನೊಳಗೆ ಕಣ್ಣಿಗೆ ಕಾಣದಷ್ಟು ಸಣ್ಣ ಜೀವಿಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ನೋಡೋಣ. ಅವು ಯಾಕೆ ಬೇರು ಹತ್ತಿರ ಸೇರುತ್ತವೆ, ಅವು ಗಿಡಕ್ಕೆ ಆಹಾರ ಸಿಗುವಂತೆ ಹೇಗೆ ಸಹಾಯ ಮಾಡುತ್ತವೆ, ಮಣ್ಣು ಯಾಕೆ ಜೀವಂತ ಅಂತ ಹೇಳುತ್ತಾರೆ, ಮತ್ತು ಮಣ್ಣನ್ನು ಹೆಚ್ಚು ಉಳುಮೆ ಮಾಡಿದರೆ ಏನು ಬದಲಾಗುತ್ತದೆ. ಈ ಎಲ್ಲ ವಿಷಯ ಕೊನೆಯವರೆಗೂ ಕೇಳಿದರೆ ಮಣ್ಣಿನ ವಿಜ್ಞಾನ ಬಹಳ ಸರಳವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ವಿಡಿಯೋ ಅರ್ಧಕ್ಕೆ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಮಣ್ಣು ಹೊರಗೆ ಶಾಂತ, ಒಳಗೆ ನಿರಂತರ ಚಟುವಟಿಕೆ. ನಾವು ಮೇಲಿನಿಂದ ನೋಡಿದರೆ ಮಣ್ಣು ನಿಶ್ಚಲವಾಗಿ ಕಾಣುತ್ತದೆ. ಆದರೆ ಮಣ್ಣಿನೊಳಗೆ ನಿರಂತರವಾಗಿ ಲಕ್ಷಾಂತರ ಜೀವಿಗಳು ಕೆಲಸ ಮಾಡುತ್ತಿವೆ. ಅವುಗಳಲ್ಲಿ ಕೆಲವು ಸಸ್ಯದ ಒಣ ಅವಶೇಷಗಳನ್ನು ನಿಧಾನವಾಗಿ ಒಡೆಯುತ್ತವೆ, ಕೆಲವು ಅಂಶಗಳನ್ನು ಕರಗುವ ರೂಪಕ್ಕೆ ತರುತ್ತವೆ, ಕೆಲವು ಬೇರು ಸುತ್ತ ಸೇರಿ ಪೋಷಕಾಂಶ ಚಲನೆ ಹೆಚ್ಚಿಸುತ್ತವೆ. ಬೇರು ಹತ್ತಿರ ವಿಶೇಷ ಪ್ರದೇಶ ಯಾಕೆ ನಿರ್ಮಾಣವಾಗುತ್ತದೆ? ಗಿಡದ ಬೇರು ಕೇವಲ ನೀರು ಕುಡಿಯೋದಕ್ಕೆ ಮಾತ್ರವಲ್ಲ. ಬೇರು ಹೊರಗೆ ಸಣ್ಣ ಪ್ರಮಾಣದಲ್ಲಿ ಸಿಹಿ ಸ್ವರೂಪದ ದ್ರವಗಳನ್ನು ಬಿಡುತ್ತದೆ. ಈ ದ್ರವ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗುತ್ತದೆ. ಅದರಿಂದ ಜೀವಿಗಳು ಬೇರು ಸುತ್ತ ಹೆಚ್ಚು ಸೇರುತ್ತವೆ. ಅಲ್ಲಿ ಒಂದು ಸಕ್ರಿಯ ಪ್ರದೇಶ ನಿರ್ಮಾಣವಾಗುತ್ತದೆ. ಈ ಭಾಗದಲ್ಲಿ ಪೋಷಕಾಂಶಗಳ ಚಲನೆ ವೇಗವಾಗಿ ನಡೆಯುತ್ತದೆ. ಮಣ್ಣಿನಲ್ಲಿರುವ ಅಂಶ ಗಿಡಕ್ಕೆ ತಕ್ಷಣ ಸಿಗೋದಿಲ್ಲ. ಮಣ್ಣಿನಲ್ಲಿ ಅಂಶ ಇದ್ದರೂ ಗಿಡಕ್ಕೆ ಅದು ನೇರವಾಗಿ ಸಿಗೋದಿಲ್ಲ. ಮೊದಲು ಅದು ಕರಗುವ ರೂಪಕ್ಕೆ ಬದಲಾಯಬೇಕು. ಈ ಕೆಲಸದಲ್ಲಿ ಸೂಕ್ಷ್ಮಜೀವಿಗಳು ಸಹಾಯ ಮಾಡುತ್ತವೆ. ಅವು ಒಣ ಪದಾರ್ಥಗಳನ್ನು ನಿಧಾನವಾಗಿ ವಿಭಜಿಸುತ್ತವೆ. ಆಮೇಲೆ ಗಿಡ ತೆಗೆದುಕೊಳ್ಳುವ ರೂಪ ಬರುತ್ತದೆ. ಅಂದರೆ ಮಣ್ಣಿನೊಳಗಿನ ಜೀವಿಗಳು ಮಧ್ಯವರ್ತಿಗಳಂತೆ ಕೆಲಸ ಮಾಡುತ್ತವೆ. ಒಣ ಎಲೆ ಮಣ್ಣಾಗುವ ಹಿಂದೆ ಏನು ನಡೆಯುತ್ತದೆ? ಒಂದು ಒಣ ಎಲೆ ನೆಲಕ್ಕೆ ಬಿದ್ದರೆ ಅದು ತಕ್ಷಣ ಕಾಣೆಯಾಗುವುದಿಲ್ಲ. ಮೊದಲು ಅದರ ಮೇಲ್ಮೈ ತೇವ ಹಿಡಿಯುತ್ತದೆ. ನಂತರ ಸಣ್ಣ ಜೀವಿಗಳು ಅದರ ಮೇಲ್ಭಾಗದಲ್ಲಿ ಕೆಲಸ ಆರಂಭಿಸುತ್ತವೆ. ಆಮೇಲೆ ಎಲೆ ಮೃದುವಾಗುತ್ತದೆ. ಸ್ವಲ್ಪ ದಿನಗಳಲ್ಲಿ ತುಂಡಾಗುತ್ತದೆ. ಕೊನೆಯಲ್ಲಿ ಅದು ಮಣ್ಣಿನ ಭಾಗವಾಗುತ್ತದೆ. ಇದು ಪ್ರಕೃತಿಯ ನಿಧಾನವಾದ ಆಹಾರ ಪರಿವರ್ತನೆ. ಮಣ್ಣು ಮೃದುವಾಗುವುದಕ್ಕೆ ಕಾರಣ ಏನು? ಜೀವಿಗಳು ಕೆಲಸ ಮಾಡಿದ ಜಾಗದಲ್ಲಿ ಸಣ್ಣ ದಾರಿಗಳು ನಿರ್ಮಾಣವಾಗುತ್ತವೆ. ಈ ದಾರಿಗಳಲ್ಲಿ ಗಾಳಿ ಸಾಗುತ್ತದೆ, ನೀರು ಒಳನುಗ್ಗುತ್ತದೆ, ಬೇರು ಸುಲಭವಾಗಿ ಚಲಿಸುತ್ತದೆ. ಆದ್ದರಿಂದ ಮಣ್ಣು ಹಗುರವಾಗಿ ಅನುಭವವಾಗುತ್ತದೆ. ಮಣ್ಣು ಗಟ್ಟಿಯಾಗುವುದಕ್ಕೆ ಒಂದು ಕಾರಣ, ಮಣ್ಣಿನೊಳಗೆ ಜೀವಚಟುವಟಿಕೆ ಕಡಿಮೆಯಾದರೆ ಸಣ್ಣ ದಾರಿಗಳು ಕಡಿಮೆಯಾಗುತ್ತವೆ. ನೀರು ಮೇಲ್ಮೈಯಲ್ಲಿ ನಿಂತುಕೊಳ್ಳಬಹುದು, ಬೇರು ಕೆಳಗೆ ಹೋಗಲು ಕಷ್ಟವಾಗಬಹುದು. ಹುಲ್ಲಿನ ಹೊದಕೆ ವಿಜ್ಞಾನ. ಮೇಲೆ ಒಣಹುಲ್ಲು ಇದ್ದರೆ ಬಿಸಿಲಿನ ನೇರ ತಾಪ ಕಡಿಮೆಯಾಗುತ್ತದೆ. ತೇವ ನಿಧಾನವಾಗಿ ಹೊರಹೋಗುತ್ತದೆ. ಮಣ್ಣಿನ ತಾಪಮಾನ ಒಂದೇ ಮಟ್ಟದಲ್ಲಿ ಇರುತ್ತದೆ. ಈ ಸ್ಥಿತಿಯಲ್ಲಿ ಒಳಗಿನ ಜೀವಿಗಳು ಹೆಚ್ಚು ಸುಲಭವಾಗಿ ಕೆಲಸ ಮಾಡುತ್ತವೆ. ಮಣ್ಣು ಹೆಚ್ಚು ಉಳುಮೆ ಮಾಡಿದರೆ ಏನು ಬದಲಾಗುತ್ತದೆ? ಮಣ್ಣಿನ ಮೇಲಿನ ಪದರದಲ್ಲಿ ಹೆಚ್ಚು ಜೀವಚಟುವಟಿಕೆ ಇರುತ್ತದೆ. ಅದನ್ನು ಆಳಕ್ಕೆ ತಳ್ಳಿದರೆ ಪರಿಸ್ಥಿತಿ ಬದಲಾಗುತ್ತದೆ. ಕೆಳಗಿನ ಪದರ ಮೇಲೆ ಬಂದರೆ ಅಲ್ಲಿ ತಾಪಮಾನ, ಗಾಳಿ, ತೇವ, ಸಮತೋಲನ ಬದಲಾಗುತ್ತದೆ. ಕೆಲವು ಜೀವಿಗಳಿಗೆ ಇದು ಅನುಕೂಲವಾಗುವುದಿಲ್ಲ. ಮಳೆ ಬಂದಾಗ ಮಣ್ಣಿನ ವಾಸನೆ ಯಾಕೆ? ಮೊದಲ ಮಳೆಯ ನಂತರ ಮಣ್ಣಿನಿಂದ ಬರುವ ವಾಸನೆ ಒಂದು ಸಂಕೇತ. ಅದು ಒಳಗಿನ ಜೀವಚಟುವಟಿಕೆಯ ಪರಿಣಾಮ. ಅಂದರೆ ಮಣ್ಣಿನೊಳಗೆ ಜೀವ ಪ್ರಕ್ರಿಯೆ ನಡೆಯುತ್ತಿದೆ. ನಿಮ್ಮ ಹೊಲದಲ್ಲಿ ಗಮನಿಸಿ. ಹುಲ್ಲು ಇರುವ ಜಾಗದಲ್ಲಿ ಮಣ್ಣು ಮೃದುವಿದೆಯಾ? ಬಯಲು ಜಾಗದಲ್ಲಿ ಬೇಗ ಬಿರುಕು ಬರುತ್ತಿದೆಯಾ? ಇದೇ ಮಣ್ಣಿನೊಳಗಿನ ವ್ಯತ್ಯಾಸ. ಫುಕೋಕ ದೃಷ್ಟಿ. ಮಣ್ಣು ಕೇವಲ ಬೆಳೆ ಬೆಳೆಯುವ ಪದರ ಅಲ್ಲ, ಅದು ಜೀವಿಗಳು ಸೇರಿ ಕೆಲಸ ಮಾಡುವ ವ್ಯವಸ್ಥೆ. ಮುಂದಿನ ಭಾಗದಲ್ಲಿ ಕಳೆಗಿಡಗಳು ಯಾಕೆ ಕೆಲವೊಮ್ಮೆ ಮಣ್ಣಿನ ಸ್ಥಿತಿ ಬಗ್ಗೆ ಸೂಚನೆ ಕೊಡುತ್ತವೆ? ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.